ನನ್ನ ಗಂಡಂಗೋಸ್ಕರ ಜೋಳದ ರೊಟ್ಟಿ ಮಾಡೋದನ್ನ ನೋಡ್ಕೊಂಡಿದೀನಿ. ಸೊ ಈಗ ಅವ್ರಿಗೋಸ್ಕರ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನಾನೊಂಚೂರು ಕಲ್ತಿದ್ದೆ ಕಾಯಿ ಸುಡಿಯೋದನ್ನ. ಸೊ ನನಗೋಸ್ಕರ ಬಿಜಾಪುರದಿಂದ ಏನೇನ್ ತಂದಿದ್ದಾರೆ, ಅವ್ರ ಕಡೆ ಮಾಡುವಂತ ತಿಂಡಿಗಳನ್ನ ತಗೊಂಡ್ಬಂದಿದ್ದಾರೆ. ಸೊ ನೋಡೋಣ ಏನೇನಿದೆ ಅಂತ ತೋರಿಸ್ತೀನಿ. ಇವರು ನಮ್ ಕಡೆ ಎಲ್ಲ ಹೋಳಿಗೆನ ಅಲ್ಲೇ ಮಾಡಿ ಹಂಗೆ ತಿಂತೀವಿ. ಪುಡಿ ಏನ್ ಪುಡಿ ಇದು? ನೆಕ್ಸ್ಟ್ ಇದು ನಂಗೆ ಗೊತ್ತು, ಇನ್ನು ಸಣ್ಣ ಮಾಡ್ತೀನಿ. ಫಸ್ಟ್ ಟೈಮ್ ನೋಡ್ಕೊಂಡು ಫಸ್ಟ್ ಟೈಮ್ ಇಷ್ಟು ಈ ಮಟ್ಟಿಗೆ ತಟ್ಟಿದೀನಿ ಅಂದ್ರೆ ಶಬಾಷ್ ಅಂದಿನಿ, ಶಬಾಷ್. ಇವರು ಸೊಪ್ಪನ ಒಳ್ಳೆ ಮೇಕೆ ತಿಂದಂಗ್ ತಿಂತವ್ರೆ. ನಾನೇ ಮಾಡಿದ್ದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ನಿಮ್ಮ ಪ್ರೀತಿಯ ನಂದಿನಿ ಗೌಡ. ಏನಪ್ಪ ಇವತ್ತಿನ ದಿನದ್ದು ಬ್ಲಾಗ್ ವಿಶೇಷತೆ ಏನಂದ್ರೆ, ಸೊ ಬಿಜಾಪುರದಿಂದ ನನ್ನ ತಮ್ಮನ ಫ್ಯಾಮಿಲಿಯವ್ರು ಬಂದಿದ್ದಾರೆ. ನನ್ನ ತಮ್ಮ ಬಂದು ವೀರು ಅಂತ ಈಗ ಗೊತ್ತಿದ್ದಾನಲ್ಲ, ಅವನೇ. ಹಾಯ್ ಮೇಡಮ್. ಅವ್ನು ಬಂದು ನನ್ನ ತಮ್ಮ. ಸೊ ಹೀಗೆ ಪರಿಚಯ ಅವ್ನು ನನಗೆ. ಅವ್ರ ಫ್ಯಾಮಿಲಿಯವರು ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಲಾಸ್ಟ್ ಟೈಮ್ ನನ್ನ ಮದುವೆ ಟೈಮಲ್ಲಿ ಜೋಳದ ರೊಟ್ಟಿ ಮಾಡಿಸ್ಕೊಂಡು ತಗೊಬಂದಿದ್ದ. ಅದೇ ಒಣಗಿಸ್ಬಿಟ್ಟು ತಿಂತಾರಲ್ಲ ಆ ಟೈಪಲ್ಲಿ. ಸೊ ನಾನು ಫ್ರೆಶ್ ಆಗಿ ಅಲ್ಲೇ ಮಾಡಿಕೊಟ್ಟು ತೆಳು ಥರ ಇರುತ್ತಲ್ಲ ಆ ಥರ ತಿನ್ಬೇಕಂತ ಹೇಳಿದೆ. ಆ ಕಾರಣಕ್ಕೆ ಸೊ ಅವ್ರ ಪಪ್ಪ ಅಮ್ಮ ಅವನ್ನ ನೋಡೋದಕ್ಕಂತ ಬಂದಿದ್ರು. ಹಾಗೆ ನಮ್ಮ ಮನೆಗೆ ಬಂದಿದ್ದಾರೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಪಲ್ಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಮಾಡ್ತಿದ್ದಾರೆ. ಯಾವ ತರ ಮಾಡ್ತಿದ್ದಾರೆ ಅಂತ ಈ ಒಂದು ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಅಂಡ್ ಅವರ ಮುಗ್ಧತೆ ಹೇಗಿರುತ್ತೆ ಅನ್ನೋದು ಈ ಒಂದು ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಹಾಯ್ ಅಂಕಲ್, ಹೇಗೆ ಅನಿಸ್ತಿದೆ ನಮ್ಮ ಮನೇಲಿ ಮಾಡ್ತಿರೋದಿಕ್ಕೆ? ಖುಷಿ ಆಗ್ತಿದೆ, ನನಗೆ ಖುಷಿ ಆಗ್ತಿದೆ. ಸೊ ಅಂಕಲ್ ಪಲ್ಯ ರೆಡಿ ಮಾಡ್ತಿದ್ದಾರೆ, ಪನ್ನೀರ್ ಪಲ್ಯ. ಆಂಟಿ ಜೋಳದ ರೊಟ್ಟಿಗೆ ರೊಟ್ಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಹಸಿಟ್ಟು. ಸೊ ಇಲ್ಲಿ ಆಲೂಗೆಡ್ಡೆ ಬೇಯಿಸ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಪಲ್ಯ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಅಂಕಲ್ ಕೊಬ್ಬರಿ ಬೇಕಂತ ಹೇಳಿದ್ರು, ಕೊಟ್ಟೆ ಸುಳಿತಾರೆ ಅಂತ. ಅವರು ತುಂಬಾ ಸಾಹಸ ಮಾಡ್ತಾರೆ. ಅವ್ರ ಕಡೆ ಎಲ್ಲ ಈ ತರ ಕಾಯಿ ಸುಳಿ ಆಪ್ಷನ್ ಇಲ್ವಂತೆ. ಸೊ ಅದಕ್ಕೆ ಅಟ್ಲೀಸ್ಟ್ ನಾನೊಂಚೂರು ಕಲ್ತಿದ್ದೆ ಕಾಯಿ ಸುಳಿಯೋದನ್ನ. ಅಪ್ಪ ಅದಿವಾಗ ಯೂಸ್ ಆಗ್ತಿದೆ. ಓನರ್ ನೋಡ್ಬಿಟ್ರೆ ಏನಿಲ್ಲ ಓಡಿಸ್ಬಿಡ್ತಾರೆ. ಸೊ ಅಟ್ಲೀಸ್ಟ್ ಎಮರ್ಜೆನ್ಸಿಗೆ ಅನ್ನೋ ತರ ಆದ್ರೂ ಸುಳಿತೀನಿ. ಬಿಡಿ ಬಿಡಿ, ನಂಗೆ ಇಲ್ಲ ಸುಳಿತೀನಿ. ಇಲ್ಲ ಸ್ವಲ್ಪ ಚೆನ್ನಾಗಿ ಸುಳಿತೀನಲ್ಲ, ಕಮೆಂಟ್ ಮಾಡಿ. ಕೈ ಬಗ್ಗ ಬಂದ್ಬಿಡ್ತು. ನಿಜನಾ? ಸೊ ನನಗೋಸ್ಕರ ಬಿಜಾಪುರದಿಂದ ಏನೇನ್ ತಂದಿದ್ದಾರೆ, ಅವ್ರ ಕಡೆ ಮಾಡುವಂತ ತಿಂಡಿಗಳನ್ನ ತಗೊಂಡ್ಬಂದಿದ್ದಾರೆ. ಸೊ ನೋಡೋಣ ಏನೇನಿದೆ ಅಂತ ತೋರಿಸ್ತೀನಿ. ಮೊದ್ಲಿಗೆ ಇದೆ ಏನಂತ ನೋಡ್ತೀನಿ. ದ್ರಾಕ್ಷಿ ತಗೊಬಂದಿದ್ದಾರೆ. ಝೂಮ್ ಮಾಡಿಲಿ. ಸೊ ಒಂದ್ ಬಾಕ್ಸ್ ದ್ರಾಕ್ಷಿ ತಗೊಬಂದಿದ್ದಾರೆ. ಥ್ಯಾಂಕ್ ಯು. ಅವ್ರ ಕಡೆ ದ್ರಾಕ್ಷಿ ಬೆಳೀತಾರಂತೆ. ಸೊ ಅದರಿಂದ ದ್ರಾಕ್ಷಿ ತಗೊಬಂದಿದ್ದಾರೆ. ಅಂಡ್ ನೆಕ್ಸ್ಟ್ ಹೋಳಿಗೆ, ಶೇಂಗಾ ಹೋಳಿಗೆ. ಇವರು ನಮ್ ಕಡೆ ಎಲ್ಲ ಹೋಳಿಗೆನ ಅಲ್ಲೇ ಮಾಡಿ ಹಂಗೆ ತಿಂತೀವಿ. 2-3 ಡೇಸ್ ಎಲ್ಲ ನಾವ್ ಇಟ್ರೆ ಹೋಗೇ ಬಿಡುತ್ತೆ. ಬಟ್ ಇವರು ಶೇಂಗಾ ಹೋಳಿಗೆನ ಒಣಗಿಸಿ ಇಟ್ಟು ಮಾಡ್ತಾರಂತೆ. ಸೊ ಅದು ಅಲ್ಲದೆ ಇದು ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ. ನನಗಂತೂ ತುಂಬಾ ಇಷ್ಟ ಅಂತ ಹೇಳಿದೆ. ಆ ಕಾರಣಕ್ಕೆ ಒಂದು ಬಾಕ್ಸೇ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಪುಡಿ. ಏನ್ ಪುಡಿ ಇದು? ಖಾರದ ಪುಡಿ. ಅಗಸಿ ಪುಡಿ. ಅಗಸಿ 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 ಎಲ್ಲ ಅದು ಬೇರೆ. ಅಗಸಿ ಪೌಡರ್ ಅಂತೆ. ಅಗಸಿ ಅಂದ್ರೆ ಏನಂತ ಗೊತ್ತಿಲ್ಲ. ಬಟ್ ನಿಮ್ಗೆ ಗೊತ್ತಿಲ್ಲ ಅಗಸಿ ಅಂದ್ರೆ ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಿಲ್ಲ, ಸಾರಿ ಮಾಡಿ. ಅಂಡ್ ನೆಕ್ಸ್ಟ್ ಇದು ನಂಗೆ ಗೊತ್ತು,
ಶೇಂಗಾ ಪುಡಿ ತಾನೇ, ಶೇಂಗಾ ಪುಡಿ ತಂದಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಕ್ಚುಲಿ. ಲಾಸ್ಟ್ ಟೈಮ್ ಒಂದ್ಸಲ ರೊಟ್ಟಿ ತಗೊಂಡ್ಬಂದು ಕೊಟ್ಟಿದ್ದ, ಅವಾಗ ಇದು ಇಷ್ಟ ಆಗಿತ್ತು. ಅದಕ್ಕೆ ಈ ಸಲ ಏನ್ ಬೇಕಕ್ಕ ಅಂತ ಹೇಳಿದಾಗ ಫಸ್ಟ್ ಇದೆ ಹೇಳಿದೆ. ಇದೊಂದು ಅಂಡ್ ನೆಕ್ಸ್ಟ್ ಮಿಕ್ಸ್ಚರ್ ತಂದಿದ್ದಾರೆ. ಇದು ಇವರೇ ಪ್ರಿಪೇರ್ ಮಾಡಿರೋದಂತೆ. ಸೊ ನಾನು ಇನ್ನೂ ಟೇಸ್ಟ್ ಎಲ್ಲ ನೋಡಿಲ್ಲ, ನಿನ್ನೆ ತಗೊಬಂದಿರೋದು, ನಿನ್ನೆ ನೈಟು. ಸೊ ಒಂದ್ ಟೇಸ್ಟ್ ಹಾಗೆ ನೋಡ್ತೀನಿ. ಮುಖನೇ ತೊಳ್ದಿಲ್ಲ, ಹೆಂಗ್ ಬ್ಲಾಗ್ ಅಲ್ಲಿ ಹೆಂಗ್ ಕಾಣ್ತಿದೀನಿ ನೋಡಿ. ಚೆನ್ನಾಗಿದೆ. ಇಷ್ಟು ಹೆಂಗಪ್ಪ ಖಾಲಿ ಮಾಡೋದು ಅಂತ ಯೋಚನೆ ಆಗಿದೆ. ಎಷ್ಟು ದೊಡ್ಡದು, ಅಷ್ಟೊಂದು ದೊಡ್ಡ ಬಾಕ್ಸ್ ಅಲ್ಲಿ ನಮಗೋಸ್ಕರ ತಗೊಬಂದಿದ್ದಾರೆ. ಇದಕ್ಕೆ ಥ್ಯಾಂಕ್ ಯು. ಇದೇನಂತ ಓಪನ್ ಮಾಡಕ್ ಸದ್ಯಕ್ಕೆ ಎಲ್ಲೂ ಆಪ್ಷನ್ ಇಲ್ಲ. ಬಟ್ ಏನಂತ ನನಗೆ ಗೊತ್ತಿದ್ದು, ರೊಟ್ಟಿ ತಾನೆ, ರೊಟ್ಟಿ ಸಜ್ಜಿಗೆ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿಗೆ ಕರೆಕ್ಟ್ ಅದು, ಸಜ್ಜಿಗೆ ರೊಟ್ಟಿ, ಜೋಳದ ರೊಟ್ಟಿ ತಗೊಬಂದಿದ್ದಾರೆ. ಇದಕ್ಕೆ ಇದು ಒಣಗೋಗಿದೆ, ಒಣಗಿಸಿರ್ತಾರಲ್ಲ ಆ ತರ ರೊಟ್ಟಿ. ಇದನ್ನ ಎಷ್ಟ್ ದಿವಸ ಬೇಕಾದ್ರೂ ಇಟ್ಕೊಂಡ್ ತಿನ್ಬೋದು. ಅದಕ್ಕೆ ನಂಗೆ ಫ್ರೆಶ್ ಆಗಿರೋ ರೊಟ್ಟಿ ಬೇಕು, ಅವಾಗ್ಲೇ ಮಾಡಿ ಅವಾಗ್ಲೇ ತಿನ್ಬೇಕು ಅಂತಾನೆ ನಂಗೆ ಇಷ್ಟ ಆಗಿತ್ತು. ಸೊ ಆ ಕಾರಣಕ್ಕೆ ಆಂಟಿ ಬಿಸಿ ಬಿಸಿಯಾಗಿ ಒಳಗಡೆ ಮಾಡ್ತಾ ಇದ್ದಾರೆ. ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಆಂಟಿ ಜೋಳದ ರೊಟ್ಟಿ ಓದುತ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾನು ಆಂಟಿ ಹೆಂಗ್ ಗೊತ್ತುತ್ತಾರೆ ಅದೇ ತರ ನನ್ ಗಂಡಂಗ್ ಮಾಡ್ಕೊಂಡ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡ್ಕೋತಾ ಇದ್ದೀನಿ ಯಾವ ತರ ಜೋಳದ ರೊಟ್ಟಿ ತಡ್ತವ್ರೆ ಅಂತ. ಸೊ ಇವಾಗ ಶಿವು ಅವ್ರಿಗೆ ನನ್ನ ಕೈಯಾರೆ ನಾನೇ ಜೋಳದ ರೊಟ್ಟಿ ಮಾಡ್ಕೊಂಡು ತಟ್ಟಿ ಕೊಡ್ತೀನಿ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ನನ್ನ ಗಂಡಂಗೋಸ್ಕರ ಜೋಳದ ರೊಟ್ಟಿ ಮಾಡೋದನ್ನ ನೋಡ್ಕೊಂಡಿದೀನಿ. ಸೊ ಈಗ ಅವ್ರಿಗೋಸ್ಕರ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಇದು ನಾನು ಹೆಂಗೆ ಮಾಡಿದ್ರು ಅವರೇ ತಿನ್ಬೇಕು. ಉತ್ತರ ಕರ್ನಾಟಕ ಶೈಲಿ ಅಂತ ಹೇಳು. ನೀವೇ ಹೇಳ್ಬೇಕು ಹಂಗೆ. ಉತ್ತರ ಕರ್ನಾಟಕ ಶೈಲಿ ರೊಟ್ಟಿ ಮಾಡೋದಕ್ಕೆ ಅಂತ ತಡ್ತಾ ಇದ್ದಾಳೆ. ಅವಳಿಗೆ ತಟ್ಟಕ್ ಬರಲ್ಲ ಅಂತ ನನಗ್ ಗೊತ್ತು, ಬಟ್ ನೀವು ನೋಡ್ಲಿ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವರೇ ಕೋಚ್ ಕೊಡ್ತಾರೆ ಅವ್ರಿಗೆ. ಆಂಟಿ ಜಾಸ್ತಿ ಇತ್ತು ಹಾಕೊಂಡಿದ್ದು. ಅಮ್ಮ ಇಲ್ಲಿ ಈ ಕಡೆ ತಿರುಗಿ ಹೇಳಿ, ಏನಾಯ್ತು? ಫಸ್ಟ್ನೇ ರೊಟ್ಟಿ ಇಷ್ಟ ಆಗಿ ಮಾಡಿದೀನಿ ತಾನೇ. ತಪ್ಪಾಯ್ತಾ? ಅಮ್ಮ ಇನ್ನು ಸಣ್ಣ ಮಾಡ್ತೀನಿ. ಅಮ್ಮ ನೀವು ಬಿಜಾಪುರದಲ್ಲಿ ಡೈಲಿ ಎಷ್ಟು ರೊಟ್ಟಿ ಬಡಿತೀರಾ? 10. ನೋಡಿ ಎಷ್ಟು ತೆಳ್ಳಗ್ ಮಾಡಿದೀನಿ. ತೆಳ್ಳಗ್ ಬರ್ತಲ್ವಮ್ಮ? ಒಂದ್ ನಿಮಿಷ. ಫಸ್ಟ್ನೇ ರೊಟ್ಟಿ ಅಟ್ಲೀಸ್ಟ್ ಇಷ್ಟಾದ್ರೂ ಕಲ್ತ್ಕೊಂಡಿದೀನಿ. ಬಟ್ ಇದೇನು ಒಂದಿಲ್ಲಿ ಉತ್ತರ ಕರ್ನಾಟಕದ ಹೋಟೆಲ್ ಸ್ಟಾರ್ಟ್ ಮಾಡೋದೆ. ನಾನೇ ಮಾಡಿದ್ದು. ಇದನ್ನ ಮಾಡಿದ್ರೆ ಮುಗೀತು. ಹೆಂಗೆ ನೋಡಿ, ಕಲಿಯೋವರೆಗೂ ಏನ್ರಿ ಶಿವರ ನಿಮ್ ಡೈಲಾಗ? ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಹಂಗೆ ಫಸ್ಟ್ನೇ ರೊಟ್ಟಿ ಆದ್ರೆ ಇಷ್ಟು ಅಪ್ಪ ಇಷ್ಟು ತೆಳ್ಳಕ್ ಮಾಡಿದೀನಿ ಗೊತ್ತಾ? ಅದು ನನ್ ಗಂಡಂಗೋಸ್ಕರ ಫುಲ್ ಖುಷಿ ಖುಷಿ. ಅಮ್ಮ ಕೈಸ್ ಎಲ್ಲ ಬರೀ ಸುಳ್ಳು, ಯಾಕಂದ್ರೆ ನಾನು ಉತ್ತರ ಕರ್ನಾಟಕ ರೊಟ್ಟಿ ತಿನ್ಬೇಕು ಅಂತ ಏನ್ ಕೇಳಿಲ್ಲ. ಆದ್ರೂ ನೀವ್ ಮಾಡಿದ ಸೀದೋಯ್ತಂತೆ ಸೀದಾ. ಕಾವು ಜಾಸ್ತಿ ಆಯ್ತು. ಅವಾಗ್ಲಿಂದ ಬಿಟ್ಟಿದ್ರಲ್ಲ, ನನ್ ತಪ್ಪಲ್ಲ, ಅದು ಅವಾಗ್ಲಿಂದ ಬಿಟ್ಟಿದ್ದಕ್ಕೆ ಕಾವ್ ಆಗ್ಬಿಟ್ಟೈತೆ. 2ನೇ ರೊಟ್ಟಿ ಬಡಿತಾ ಇದ್ದಾಳೆ. ಈಗ 2ನೇ ರೊಟ್ಟಿ ಒಂಚೂರು ಚೆನ್ನಾಗ್ ಬರುತ್ತೆ ಅನ್ಕೋತೀನಿ. ಅಂದ್ರೆ ಮೊದಲನೇ ರೊಟ್ಟಿ ಚೆನ್ನಾಗ್ ಬಂದಿಲ್ಲ ಅಂತ ಗೈಸ್ ಅವಳೇ ಹೇಳಿದಾಳೆ. ಅದಕ್ಕಿಂತ ಇನ್ನೂ ಚೆನ್ನಾಗ್ ಬರುತ್ತೆ ಅಂತ. ಅಮ್ಮ ಅವಳು ಮಾಡಿರೋ ರೊಟ್ಟಿ ಸ್ವಲ್ಪ ಈ ಕಡೆ ತಿರುಗಿಸಿ ತೋರಿಸಿ ತೆಗೆದ ಮೇಲೆ. ನೋಡಿ ಕೈಯಲ್ಲೇ ಮುಟ್ಟದೆ ನಾನು. ಹೆಣ್ಮಕ್ಳು ಬೆಂಕಿ ಇದ್ದಂಗಲ್ವಾ, ಅದಕ್ಕೆ. ನಾನು ಚಪಾತಿ ತರನೇ ಮಾಡ್ತಾ ಇದ್ದೀನಿ.
ಸಾಕಮ್ಮ ನೀವು ಇನ್ನೂ ತೆಳ್ಳ ಮಾಡಿದ್ರಿ. ಅದವರು ಅದು ಸ್ವಲ್ಪ ಜಾಸ್ತಿ ಹಿಡ್ ತಗೊಂಡೋಳು, ಅದಕ್ಕೆ ದೊಡ್ಡದಾಗೈತೆ ಅದು. ಏನಿಲ್ಲ, ಚೆನ್ನಾಗಿ ಮಾಡಿದೀನಿ ನೋಡಿ. ನಾನು ಎಷ್ಟಾದ್ರು ಮಾಡಿದೀನಿ ಜೋಳದ ರೊಟ್ಟಿ. ಫಸ್ಟ್ ಟೈಮ್ ನೋಡ್ಕೊಂಡು ಫಸ್ಟ್ ಟೈಮ್ ಇಷ್ಟು ಈ ಮಟ್ಟಿಗೆ ತಟ್ಟಿದೀನಿ ಅಂದ್ರೆ ಶಬಾಷ್ ನಂದಿನಿ, ಶಬಾಷ್. ಈಗ ಸೊ ನಾನು ಪ್ರೀತಿಯಿಂದ ನನ್ನ ಗಂಡನ್ಗೆ ಪನ್ನೀರ್ ಬಾಜಿ ಮತ್ತೆ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಶೈಲಿಯ ಈ ಒಂದು ಊಟ ಅವರ ಚೆನ್ನಾಗಿದೆ ಶಿವರ. ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ಮಾಡ್ತಾರೆ. ಇದು ನಾನ್ ಮಾಡಿರೋ ರೊಟ್ಟಿ ಶಿವು ಅವ್ರ ಹತ್ರ ಇದೆ, ವೀರು ರಮ್ಮ ಮಾಡಿರೋ ರೊಟ್ಟಿ ನನ್ನ ಹತ್ರ ಇದೆ. ನಾನ್ ಮಾಡಿರೋ ರೊಟ್ಟಿ ಹೆಂಗೈತೆ? ಇವ್ರು ಬಂದಾಗಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ. ಏನಂದ್ರೆ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಬರೀ ಉತ್ತರ ಕರ್ನಾಟಕದ ಫುಡ್, ಉತ್ತರ ಕರ್ನಾಟಕದ ಮಾತು, ಉತ್ತರ ಕರ್ನಾಟಕದ ಶೈಲಿ ಆಗ್ಬಿಟ್ಟಿದೆ ನಮಗೆ. ಬಟ್ ತುಂಬಾ ಚೆನ್ನಾಗಿದೆ. ಅಗಸಿ ಚಟ್ನಿ ಪುಡಿ, ಅದಕ್ಕೆ ಮೊಸರು ಇಡಿ, ಇದ್ರ ಬಟ್ಲ ಹಾಕಿಡು. ಮಿಕ್ಸ್ ಮಾಡಿ ಹಾಕ್ತಾರೆ. ಇದ್ರ ಹಾಕು. ಇನ್ನೊಂದು ಸ್ವಲ್ಪ ಹಾಕಿದ್ರು ಮೊಸರು. ಹಾ, ಇಲ್ಲಿ ಹಾಕಿರ್ತೀನಿ, ತಗೋರಿ. ಓಹೋ, ನೀವು ತಗೋರಿ ಒಂದು ತಾಟ ಪ್ಲೇಟ್ ಹಾಕಿ. ಜೊತೆ ಇರೇಶಕ್ಕೆ ಹಚ್ಕೊಡ್ತೀನಿ. ಚೆನ್ನಾಗೈತೇನ್ರಿ? ಶೇಂಗಾ ಹೋಳಿಗೆ ಮತ್ತೆ ತುಪ್ಪ ಎರಡು ಮಿಕ್ಸ್ ಮಾಡಿ, ಮಿಕ್ಸು ರೊಟ್ಟಿ ಒಂದ್ ಕಡೆ ಒಬ್ಬಟ್ಟು, ಒಂದ್ ಕಡೆ ಶಿವರು. ತಗೊಂಡು ಮಡಚ್ಕೊಂಡು ಬರ್ಗರ್ಗಿಂತ ಚೆನ್ನಾಗಿರುತ್ತೆ ಟೇಸ್ಟ್. ಇವರು ಸೊಪ್ಪನ್ನ ಒಳ್ಳೆ ಮೇಕೆ ತಿಂದಂಗ್ ತಿಂತವ್ರೆ ನೋಡಿ. ಒಂಥರ ಕರ್ನಾಟಕದವ್ರು ಮನೆಗೆ ಬಂದಾಗಿಂದ ಈಗ ಡಿಫ್ರೆಂಟ್ ಫುಡ್ ಸ್ಟೈಲೇ ಆಗೋಗ್ಬಿಟ್ಟಿದೆ. ಈ ಎಮ್ಮೆ ದನ ಕರುಗಳೆಲ್ಲ ತಿನ್ನೋಂಥ ಈ ಸೊಪ್ಪು ಸದೆ ಎಲ್ಲ ತಿಂತಾ ಇದೀವಿ. ಯಪ್ಪಾ, ಇದು ನೋಡೋಕೆ ಸೊಪ್ಪು ಸದೆ ಅಂತ ಅನ್ಸ್ಬೋದು, ಬಟ್ ಸೀರಿಯಸ್ಲಿ ಒಳ್ಳೆ ಎನರ್ಜೆಟಿಕ್ ಫುಡ್ ತಿಂತಾರೆ ಅವರು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.